ನಾವು ಈ ಕೂಡಿಗೆ ಫಾಲ್ಸ್ನ ನೋಡಿ ಆದಮೇಲೆ ಅನಿಸಿದ್ದು ಒಂದೇ, ಏನಂದರೆ ನಿಮ್ಮ ಪ್ರಕಾರ ಈಗ ಏನು ಮಾಡಬೇಕು ಅಂತ ಮೇಡಮ್? ಸುತ್ತಬೇಕು, ಚೆನ್ನಾಗಿ ಸುತ್ತಬೇಕು. ಆ ಟ್ರಾವೆಲಿಂಗ್ ಅಲ್ಲಿ ಏನ್ ಮಜಾ ಇರುತ್ತೆ ಗೊತ್ತಾ? ದೇಶ ನೋಡ್ಬೇಕು, ಕೋಶ ಓದ್ಬೇಕು ಅಂತಾರೆ. ಈ ಭೂಮಿ ತುಂಬಾ ದೊಡ್ಡದು ಪುರು. ನೋಡಕ್ ಹೋದ್ರೆ ಈ ಭೂಮಿ ಎಲ್ಲ ನಂದೇನೆ. ಏನಪ್ಪ ಇವನು ಇಂಟ್ರೋದಲ್ಲಿ ಹುಡುಗಿ ವೀಡಿಯೋ ಹಾಕಿದೆ ಅನ್ಕೋತಿದ್ದಲ್ಲ, ಇವಳು ನನ್ನ ಫ್ರೆಂಡು. ಯಾವಾಗ ನೋಡೋದು ಸುತ್ತಬೇಕು ಅಂತಲೇ ಇರ್ತಾಳೆ. ಹೇಳ್ಬೇಕು ಅಂದರೆ ಈ ನಮ್ಮ ಟ್ರಿಪ್ಪು ಸಕ್ಸಸ್ಫುಲಿಯಾಗಿ ಕಂಪ್ಲೀಟ್ ಆಗೋಕ್ಕೆ ಇವಳು ಒಂದು ಮುಖ್ಯ ರೀಸನ್ ಅಂತಲೇ ಹೇಳ್ಬೋದು. ಯಾಕಂದರೆ ಟ್ರಿಪ್ಗೆ ಹೋಗೋಕ್ಕೆ ಮೋಸ್ಟ್ ಪ್ಲ್ಯಾನ್ ಮಾಡಿದ್ದೆ ಇವಳು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ಸಕಲೇಶ್ಪುರ ಟ್ರಿಪ್ ಪಾರ್ಟ್ 3 ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಸಖತ್ತಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಕಾರ್ಗೆ ಡೀಸೆಲ್ ಹಾಕ್ಸ್ಬಿಟ್ಟಿ, ಆಮೇಲೆ ಒಂದ್ ಫುಲ್ ಬ್ಯಾಗ್ ಬಟ್ಟೆ ತುಂಬ್ಕೊಂಡ್ಬಿಟ್ಟಿ, ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು. ಗಾಳಿಪಟ ಅಂದ್ಕೊಂಡು ನಾವು ಬಂದಿದ್ದೆ ದೇವರ ಮನೆ ವ್ಯೂ ಪಾಯಿಂಟ್. ಬನ್ನಿ ಹೋಗೋಣ. ಪೀಗಿ ಹೋಗೋದ, ಫಸ್ಟ್ ಪೀಗಿ ಹೋಗ್ಬಿಟ್ಟು ಆಮೇಲೆ ತೋರಿಸ್ತೀನಿ ವ್ಯೂ ಹೆಂಗಿದೆ ಅಂತ ಹೇಳಿ. ಮಂತ್ರ ಕೇಳಿ ಕಿವಿ ಪಾವನವಾಗುತ್ತೆ ಅಂತ ಹೇಳ್ತಾರೆ. ಅದೇ ಥರ ಈ ವ್ಯೂನ ನೋಡಿ ನಮ್ಮ ಕಣ್ಣು, ನಮ್ಮ ಮನಸ್ಸು ಪಾವನವಾಯಿತು ಅಂತಲೇ ಹೇಳ್ಬೋದು. ಖುಷಿಲಿ ತೇಲ್ತಾ ಇದ್ವಿ ಅಂದ್ಕೊಳ್ಳಿ. ಈ ಪೀಕ್ನ ನೋಡ್ಬಿಟ್ಟು ನಿಜ ಸಖತ್ತಾಗಿತ್ತು. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿತ್ತು. ಈ ಥರ ವ್ಯೂ ನೋಡಿ ಆದಮೇಲೆ ಮತ್ತು ಇಷ್ಟು ಫ್ರೀ ಸ್ಪೇಸ್ ಸಿಕ್ಕ ಮೇಲೆ ನಾವು ಸುಮ್ಮನೆ ಇರ್ತೀವ? ನೆಕ್ಸ್ಟ್ ನೋಡಿ ನಮ್ಮ ರೀಲ್ಸ್ ಸುರಿಮಳೆ. Life is this. I like this. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ಸಂದೇ. ದೇವರ ಮನೆ ವ್ಯೂ ಪಾಯಿಂಟ್ ನೋಡಿಕೊಂಡು ಅಲ್ಲೆಲ್ಲ ಹಾರಾಡ್ಕೊಂಡು ತೂರಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ನಾವು ಕೂಡಿಗೆ ಫಾಲ್ಸ್. ಬನ್ನಿ ಹೋಗೋಣ. ಮೇನ್ ರೋಡಿಂದ ಕೂಡಿಗೆ ಫಾಲ್ಸ್ ನಿಯರ್ ಹೋಗ್ಬೇಕಂದ್ರೆ ಮಿನಿಮಮ್ ಅಂದರೆ 2 ಕಿಲೋಮೀಟರ್ನ ವಾಕ್ ಮಾಡಬೇಕು. ಬಟ್ ವಾಕ್ ಮಾಡಲ್ಲ ಅಂದರೆ ಮೀನ್ಸ್ ಜೀಪ್ ಕೂಡ ಬರ್ತವೆ ಇಲ್ಲಿ, ಮೀನ್ಸ್ ಪ್ರೈವೇಟ್ ಜೀಪ್. ಬಟ್ ನಮ್ಮ ಕಾರ್ಗಳೆಲ್ಲ ಬರೋಕ್ಕಾಗಲ್ಲ ಒಳಗಡೆ. ಹಾಗಾಗಿ ನಾವು ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡೇ ಬಂದ್ವಿ. ನಾವು ಈ ಕೂಡಿಗೆ ಫಾಲ್ಸ್ನ ನೋಡಿ ಆದಮೇಲೆ ಅನಿಸಿದ್ದು ಒಂದೇ, ಏನಂದರೆ ಬರ್ತಾ ಏನೋ ಫುಲ್ ಜೋಶಲ್ಲಿ ನಡ್ಕೊಂಬಂದ್ಬಿಟ್ವಿ. ಹೋಗ್ತಾ ಫುಲ್ ಎಲ್ಲ ಸುತ್ತಾಗ್ಬಿಟ್ಟಿದ್ವಿ. ಅದಕ್ಕೆ ಜೀಪಲ್ಲಿ ಹೋಗ್ತಾ ಇದ್ವಿ. ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ವಾಪಸ್ ಬಂದು ಫ್ರೆಶ್ ಅಪ್ ಆಗಿ ಮತ್ತು ಅಲ್ಲಿಂದ ಹೊರನಾಡಲ್ಲಿ ಸ್ಟೇ ಆಗೋಣ ಅಂತ ಅಂದ್ಕೊಂಡು ಸೀದಾ ಹೊರನಾಡಿಗೆ ಬಂದ್ವಿ. ಹೊರನಾಡಲ್ಲಿ ಬಂದು ದರ್ಶನ ಮುಗಿಸ್ಕೊಂಡ್ವಿ. ಅದೇ ರೂಮ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ದರ್ಶನ ನೈಟೇ ಮುಗ್ದೋಯ್ತು ದರ್ಶನ. ಬೆಳಗ್ಗೆದ್ದು ನೆಕ್ಸ್ಟ್ ಸೀದಾ ಧರ್ಮಸ್ಥಳ ಹೋಗ್ಬೇಕು ಅಂದ್ಕೊಂಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.